ಮಾತಾಡ್ತಾ ಇದ್ವಿ ಉಪಚುನಾವಣೆಗಳ ಕುರಿತಾಗಿ. ಬಿಜೆಪಿ ವಕ್ತಾರರು ಮಾತಾಡಬೇಕಾದ್ರೆ ಬ್ರೇಕ್ಗಿನ ಮುಂಚೆ ಹೇಳ್ತಾ ಇದ್ರು, ನಮ್ಮ ನಾಯಕರ ಏನು ದೂರಾಲೋಚನೆ ಇದೆ ಅದು ಇವತ್ತು ಬಹುತೇಕ ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ, ರಿಸಲ್ಟ್ ಬರ್ತಾ ಇದೆ, ರಾಜ್ಯದಲ್ಲಿ ಅದನ್ನ ಡೈವರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳ್ತಾ ಇದ್ರು. ಆ ವಿಚಾರದಲ್ಲಿ ನಾನೀಗ ಬಿಜೆಪಿ ವಕ್ತಾರರು ವಿಜಯ್ ಪ್ರಸಾದ್ ಅವ್ರನ್ನ ಕೇಳಕ್ ಬಯಸ್ತೀನಿ. ಸರ್, ಒಂದು ನಿಮ್ಮ ನಾಯಕರ ದೂರಾಲೋಚನೆಯನ್ನ ನಮ್ಮ ರಾಜ್ಯದ ಬಿಜೆಪಿ ನಾಯಕರ ದುರಾಲೋಚನೆಯಿಂದ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಈ ಪರಿಸ್ಥಿತಿಗೆ ತಂದಿಡ್ತಾ ಅಂತ, ಯಾಕಂದ್ರೆ ನಿಮ್ಮ ಪಕ್ಷದ ನಾಯಕರೇ ಹೇಳ್ತಾರೆ ಅದನ್ನ. ನೋಡಿ, ನಾವು 2023 ನಾವು ಚುನಾವಣೆ ನಡೆದುವ ಇದರಿಂದ ಜನಗಳು ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಎರಡು ಮಾತಿಲ್ಲ, ಜನಗಳಿಗೆ ಏನು ಒಪ್ಕೊಂಡಿದ್ದೀವಿ ಅದನ್ನ. ಅಂದ ಮಾತ್ರಕ್ಕೆ ಬಿಜೆಪಿದ ಸಿದ್ಧಾಂತ, ನರೇಂದ್ರ ಮೋದಿ ಅವರ ನಾಯಕತ್ವ, ಆಮೇಲೆ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋಂಥ ಅಡ್ಮಿನಿಸ್ಟ್ರೇಷನ್, ಅವರು ಭಾರತನ ಯಾವ ಥರ ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ, ಅದು ಬೇರೆ ಯಾವುದಕ್ಕೂ ಬೇರೆ ಏನೂ ಚೇಂಜ್ ಆಗಿಲ್ಲ ಅದು. ಆಯ್ತಾ? ಇವತ್ತಿನ ದಿವಸ ನಾವು ಭಾರತೀಯ ಐಡಿಯಾಲಜಿ ನೋಡ್ತು ಅಂತಂದ್ರೆ ಇವತ್ತಿಂದ ಮಹಾರಾಷ್ಟ್ರ ಗೆದ್ದಿದ್ದೀವಿ, ದ ಬಿಗ್ಗೆಸ್ಟ್ ಸ್ಟೇಟ್ ಎಕಾನಮಿ ವೈಸ್ ತಗೊಂಡಾಗ ನಾವು ಇವತ್ತು ಗೆಲ್ತಾ ಇದೀವಿ. ಅಲ್ಲಲ್ಲ ಹೇಳ್ಬಿಡ್ತೀನಿ, ರಾಜ್ಯಗಳನ್ನ ಗೆಲ್ಲೋರಿಗೆ ಕರ್ನಾಟಕ ಇವತ್ತು ದಕ್ಷಿಣ ಭಾರತದ ಹೆಬ್ಬಾಗಿಲಾಗಿತ್ತು, ಕರ್ನಾಟಕವನ್ನ ಕೈ ಆಗಿತ್ತು. ಈಗಲೂ ಕೂಡ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಪಕ್ಷದಲ್ಲೇ ಸಾಕಷ್ಟು ಇರಿಸು ಮುರಿಸಿದೆ. ವಿಜೇಂದ್ರ ಅವರ ನಾಯಕತ್ವ ಈಗ ಮತ್ತೆ ಫೇಲ್ ಆಯ್ತಾ ಅಂತ? ಇಲ್ಲ ನೋಡಿ, ವಿಜೇಂದ್ರ ಅವರ ನಾಯಕತ್ವ ಯಾವತ್ತೂ ಫೇಲ್ ಆಗಿಲ್ಲ. ಒಂದು ಚುನಾವಣೆ ಸೋತ ತಕ್ಷಣ ನಾಯಕತ್ವ ಫೇಲ್ ಆಗ್ಬಿಡುತ್ತೆ ಅಂತಲ್ಲ. ಹಾಗಾದ್ರೆ ಅದನ್ನೇ ಮಾತನ್ನ ರಾಹುಲ್ ಗಾಂಧಿ ಅವರು 55-65 ಚುನಾವಣೆ ಸೋತಿದ್ದಾರೆ, ಇವ್ರ ನಾಯಕತ್ವ ಫೇಲ್ ಆಗಿದೆ ಅಂತ ಒಪ್ಕೋತೀರಾ ನೀವು? ಇವತ್ತು ಒಪ್ಕೋತೀರಾ ಅದನ್ನ? 65 ಪ್ರತಿ ಬಾರಿ ಒಂದೊಂದು ಪರ್ಮನೆಂಟ್ ವಿರೋಧ ಪಕ್ಷ ನಾಯಕರಾಗಿ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ. ವಿಜಯ್ ಪ್ರಸಾದ್ ಸರ್, ಏನು ರಾಹುಲ್ ಗಾಂಧಿ ಅವರ ನಾಯಕತ್ವದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಈ ಹಂತದಲ್ಲಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹಾಗಾದ್ರೆ ಇದು ನೋಡಿ, ನೀವೊಂದು ಒಪ್ತೀರಾ? ರಾಹುಲ್ ಗಾಂಧಿ ಅವರ ನಾಯಕತ್ವದಿಂದಾನೇ ಮಹಾವಿನಾಶ್ ಅಗಾಡಿ ಅಂತ ಕೂತಿದೆಯಲ್ಲ ಮಹಾರಾಷ್ಟ್ರದಲ್ಲಿ, ವಿಕಾಸ್ ಅಗಾಡಿ, ಮಹಾವಿಕಾಸ್ ಅಗಾಡಿ, ಅದು ಕಾಂಗ್ರೆಸ್ ಅವ್ರಿಗೆ ಮಹಾ ವಿಕಾಸ್ ಅಗಾಡಿ, ಬಟ್ ಮಹಾರಾಷ್ಟ್ರದ ಜನತೆಗೆ ಅದು ಮಹಾವಿನಾಶ್ ಅಗಾಡಿ. ಅದು ಹಿಂಗ್ ಕೂತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಯಾಕೆ ಸೋತರಲ್ಲಿ? ಅವ್ರು ಯಾಕೆ ಇವತ್ತು ಇಂಡಿಪೆಂಡೆಂಟ್ ಮಹಾರಾಷ್ಟ್ರಲ್ಲಿ ಇಂಡಿಪೆಂಡೆಂಟ್ ಅವರು ಜಾಸ್ತಿ ಸೀಟ್ ತಗೊಂಡಿದ್ದಾರೆ ಕಾಂಗ್ರೆಸ್ಗಿಂತ ಆಮೇಲೆ ಶಿವಸೇನೆ ಉದ್ಧವ್ ಠಾಕ್ರೆಯಿಂದ ಜಾಸ್ತಿ ಸೀಟ್ ತಗೊಂಡಿದ್ದಾರೆ. ಇವ್ರ ನಾಯಕತ್ವ ಎಲ್ಲಿ ಹೋಯ್ತು? ಇವತ್ತು ಪ್ರತಿ ಸರಿನೂ ಒಂದು ಸದನ ಸ್ಟಾರ್ಟ್ ಆಗ್ತದೆ, ಸಂಸತ್ ಸದನ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಒಂದ್ ವಾರ ಕೂತ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷನ ನಡೆಸ್ತಾ ಇರೋ ಜಾರ್ಜ್ ಸೊರೋಸ್ ಅವ್ನ ಹಿಂದೆ ಕೂತ್ಕೊಂಡು ಅವ್ನ ಹಿಂದ್ಗಡೆ ಬಚ್ಚಿಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದಾರಲ್ಲ, ಅವ್ನು ಹೇಳ್ದಾಗ ಇಲ್ಲಿ ಕುಳಿತಾರಲ್ಲ. ಒಂದ್ ನಿಮಿಷ, ಇವತ್ತು ಹಳ್ಳ ಹಿಡಿದಿದೆ, ನೋಡ್ಕೋತೀವಿ. ಇವತ್ತು ಮಾನ್ಯ ಅದಾನಿ ಅವರ ಇರೀರಿ ಒಂದ್ ನಿಮಿಷ, ನಿಮ್ ಚಾನ್ಸ್ ಬಂದಾಗ ನೀವು ಮಾತಾಡಿ, ಮಧ್ಯದಲ್ಲಿ ಬಾಯಿ ಹಾಕ್ತು ಅಂತಂದ್ರೆ ಆಯ್ತಾ ಡಿಸ್ಕಷನ್ ಆಗಲ್ಲ. ಇವತ್ತಿನ ದಿವಸ ಇದರಲ್ಲಿ ದೇಶದಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ವರ್ಲ್ಡ್ ಅಲ್ಲಿ ಅಲ್ಲಲ್ಲ ಆಗತ್ತೆ. ಇದು ನಾವು ಹೇಳಲೇಬೇಕಲ್ಲ. ಇದು ಇವತ್ತಿನ ದಿವಸ ಇರೀರಿ, ಇಷ್ಟೆಲ್ಲ ಹೇಳ್ತಾರಲ್ಲ. ನಮ್ಮ ಸರ್ಕಾರ ಇದ್ದಾಗ ಜಲ್ ಜೀವನ್ ಮಿಷನ್ ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನ ಇತ್ತು. ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟೇಷನ್ ಅಲ್ಲಿ 3ನೇ ಸ್ಥಾನ ಇತ್ತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕ ಇದರದು 1ನೇ ಸ್ಥಾನ ಇತ್ತು. ಇವತ್ತು ಇದೇ ಕಾಂಗ್ರೆಸ್ ಒಂದ್ ನಿಮಿಷ ಇರಿ, ಇದೇ ಕಾಂಗ್ರೆಸ್ ಬಂದ ಮೇಲೆ 46% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ. ಆಮೇಲೆ 19 ಚುನಾವಣೆ ಫಲಿತಾಂಶ ನೋಡಿದ್ರೆ 2024 ಅದಕ್ಕೆ ಬರ್ತೀನಿ ಡೆವಲಪ್ಮೆಂಟ್ ಮಾಡಿದಿರಲ್ಲ ಸರ್. ಆಮೇಲೆ ಈ ಜಲ್ ಜೀವನ್ ಮಿಷನ್ 1ನೇ ಸ್ಥಾನ ಇದ್ದಿದ್ದು 23ನೇ ಸ್ಥಾನಕ್ಕೆ ತಗೊಂಡು ಹೋಗಿದ್ಯಾರು? ಈ 1.5 ವರ್ಷದಲ್ಲಿ 18 ತಿಂಗಳಲ್ಲಿ ಯಾರು ತಗೊಂಡೋಗಿದ್ದು 23ನೇ ಸ್ಥಾನಕ್ಕೆ? ಜಲ್ ಜೀವನ್ ಮಿಷನ್ ಇವತ್ತು ಕರ್ನಾಟಕದಲ್ಲಿ ಫಸ್ಟ್ ಸ್ಥಾನ ಇದ್ದಿದ್ದು 23ನೇ ಸ್ಥಾನಕ್ಕೆ ತಗೊಂಡೋಗಿದ್ಯಾರು? ಇದೇ ಕಾಂಗ್ರೆಸ್ ಅವ್ರು ತಾನೆ. ರಾಜ್ಯದಲ್ಲಿ ನೀವು ರಾಜ್ಯದ ಜನತೆಗೆ ಮುಟ್ಟಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ? ಅಲ್ಲಲ್ಲ ಸರ್, ಇದರಲ್ಲಿ ಕರ್ನಾಟಕ ಇದರಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಅಂಕಿಅಂಶನ ಕೊಡ್ತೀನಿ. ಇವತ್ತಿನ ದಿವಸ
SC TSP ಕರ್ನಾಟಕದಲ್ಲಿ 39,000 ಕೋಟಿನ ಇವ್ರು ಡೈವರ್ಟ್ ಮಾಡಿ 25,000 ಇರಿ ಒಂದ್ ನಿಮಿಷ ಇರಿ 25,000 ಒಂದ್ ನಿಮಿಷ ಇರಿ. ಯಾಕೆ ನೆಕ್ಸ್ಟ್ ಅವ್ರಿಗೆ ಬರ್ತೀನಿ ಹೇಳಿ ಸರ್. ಯಾಕೆ ಆ ಥರ ಬೇಡಿ? ನೀವು ಮಹಾರಾಷ್ಟ್ರ ಹೇಳಿ ಅಂತೂ ಸರ್, ಗೆಲ್ಲಲ್ಲ ಹೇಳಿ ಆಯ್ತಾ? ಸರ್, ವಿಜಯ್ ಮಹಾರಾಷ್ಟ್ರಲ್ಲಿ ನೀವು ಹೊರಗಡೆ ಕೂತಿದ್ದೀರಾ ಬಿಡಿ ನೀವು ಆಯ್ತಾ? 39,000 ಕೋಟಿ ಇವರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ, ಇದರಲ್ಲಿ SC ST ಅವ್ರಿಗೆ ಬರ್ಬೇಕಾಗಿದ್ದ ಹಣನ ಇವರು ಬೇರೆದಕ್ಕೆ ಡೈವರ್ಟ್ ಮಾಡಿ ಅವ್ರಿಗೂ ತಲುಪಬೇಕಾಗಿದ್ದ ಹಣನ ದುರುಪಯೋಗ ಮಾಡಿದ್ದಾರೆ. 187 ಕೋಟಿ ವಾಲ್ಮೀಕಿ ನಿಗಮದ ಹಣನ ದುರುಪಯೋಗ ಮಾಡಿದ್ದಾರೆ. ಇವತ್ತು ಅಷ್ಟೇ ಅಲ್ಲದೆ ಇವತ್ತು ವಕ್ಫ್ ಹಣ ಇದನ್ನ ಲ್ಯಾಂಡ್ ಜಿಯಾದ್ ಮಾಡಕ್ ಹೋಗಿದ್ದಾರೆ. ಮತ್ತೆ ಜನಗಳಿಗೆ ಅಲ್ಲಲ್ಲ ಏನ್ ಗೊತ್ತಾ, ಇವರು ಜನಗಳ ಮುಂದೆ ಹೋಗಿ ಮಂಕುದು ಎರಚಿ ಕುತಂತ್ರ ಮಾಡಿ ಹಣ ಬಲ ಇವತ್ತು ಇಲ್ಲದೆ ಕರ್ನಾಟಕದಲ್ಲಿ ಈಗ KPCC ಕಚೇರಿಯಲ್ಲಿ ಸರ್ ವಿಜಯ್ ಪ್ರಸಾದ್ ಸರ್ ಒಂದ್ ಸ್ವಲ್ಪ ಇಂಟರಪ್ಟ್ ಆಗ್ತೇನೆ. ಮತ್ತೆ KPCC ಕಚೇರಿಯಲ್ಲಿ ಈಗ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಗೆಲುವಿನ ಹಿನ್ನೆಲೆ KPCC ಅಧ್ಯಕ್ಷ DK ಶಿವಕುಮಾರ್ KPCC ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ನೇರ ಪ್ರಸಾರ. ಅವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ, ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗುವುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನು ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಭಾಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದರ ಮೇಲೆ ನಡೀತಾ ಇತ್ತು. ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ 225ರಿಂದ 250 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ, ಜನರ ಬದುಕಿಗಲ್ವೇ, ಜನರ ಬದುಕು ಕಟ್ಕೊಳ್ತಾ ಇಲ್ವೇ, ಮನೆ ದೀಪ ಉರಿಸ್ತಾ ಇಲ್ವೇ, ಆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಂದಿರೆಲ್ಲ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೇ, 10 kg ಅಕ್ಕಿ ಹಣದಿಂದ ಊಟ ಮಾಡ್ತಾ ಇಲ್ವೇ, ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇಲ್ವೇ, ಇವೆಲ್ಲ ಬದುಕಿನಲ್ವೇ? ಏನಾರು ಲಂಚ ಕಮಿಷನ್ನು ಯಾವ್ದಾದ್ರು ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಯವರಿಗೆ ಏನಾದ್ರು ಆಗಿದೆಯಾ? ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028ರ ಚುನಾವಣೆಗೆ ಮುನ್ನುಡಿ ಬರಿತಾ ಇದ್ದೇವೆ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ, ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು, ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡೋದು, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಮಂತ್ರಿಗಳ ಆರೋಪ ಮಾಡೋದು, ಏನಾದ್ರು ಸತ್ಯಾಂಶ ಇದ್ದರೆ ಏನು ಬೇಕಾದ್ರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು, ಸರ್ಕಾರವನ್ನು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಬೇಕು, ಇವೆಲ್ಲ ಮಾಡಿ. ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನೇ ಹೇಳಿ ಜನರಿಗೆ ಅದೇನಾದ್ರು ನೀವು ತಲೆಗಾಗ್ತೀನಿ ಅಂತ ಹೋದರೆ, ಮತದಾರ ಭಾಳ ಪ್ರಜ್ಞಾವಂತಿದ್ದಾನೆ, ವಿದ್ಯಾವಂತಿದ್ದಾನೆ, ಇದನ್ನು ತಾವು ಗಮನದಲ್ಲಿ ಇರಿಸಬೇಕು. ಈಗ ನೋಡಿ, ನಾನು ಈ ಚನ್ನಪಟ್ಟಣದ್ದು ಬೇಡ ಈಗ ಮಾತಾಡೋದು. ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ, 30,000 ಡಿಫ್ರೆನ್ಸ್ ಇದ್ದಿದ್ದು ಈಗ ಮತ್ತೆ ಇವತ್ತೇನು ಸುಮಾರು 10,000 ಚಿಲ್ಲರೆ ಆಗಿದೆಯಲ್ಲ, 14,000 ಚಿಲ್ಲರೆ ಆಗಿದೆ ಅಂತಂದರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ, ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ, ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು. 3 ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಅಗ್ರಗಣ್ಯ ನಾಯಕರುಗಳು ಇವತ್ತು ಅವ್ರ ಮಾತು, NDA ಸರ್ಕಾರ, ಇವೆಲ್ಲ ಕೂಡ ಇದು NDA ಮೈತ್ರಿಕೂಟ, ನಾವಿಬ್ಬರು ಭಾಳ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತಾ ಇದ್ದೀವಿ,
ನಾವು NDA ಒಮ್ಮತವಾಗಿದ್ದೀವಿ, JDS ಮತ್ತು BJP ಹೊಂದಾಣಿಕೆಯಾಗಿದೆ ಅನ್ನೋದು ಕೂಡ ಭಾಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು NDA ಅವರು ಅಂತ ಹೇಳಿಕೊಂಡು ಇವತ್ತು ಜನರ ಮುಂದೆ ಹೊರಟರು. ನಾನೊಂದು ಮಾತು ಹೇಳಿದ್ದೆ ಹಿಂದೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ತೆನೆ ಹೊಲದಲ್ಲಿದ್ದರೆ ಚೆಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳಿ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಾ ಇರೋದ್ರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ, ಆ ಆಡಳಿತಕ್ಕೆ ಇವತ್ತು ಜನ